ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮ್ಮ ಶಿರ ಹುಡುಗರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಇನ್ನೊಂದು ಗೊತ್ತಾ ನಿಮಗೆ, ನಮ್ಮ ಅಜ್ಜಿ ಪುಂಡಿ ಸೊಪ್ಪಿನ ಚಟ್ನಿ ಮಾಡೈತಿ. ಹಾ ಹಾ ಹಾ, ಏನು ಸಖತ್ತಾಗಿತ್ತು ಅಂದರೆ ಸೂಪರ್ ಆಗಿತ್ತು. ನಾನಂತೂ ಒಂದು ದೊಡ್ಡದೊಂದು ಮುದ್ದೆ ತಿಂದ್ಬಿಟ್ಟಿದ್ದೀನಿ. ಹೊಟ್ಟೆ ಬಾರ್ಕಾಗ್ಬಿಟ್ಟೈತಿ. ಒಂದ್ಸಲ ಮನೆ ಕಣ್ಣು ನಿದ್ದೆ ಹೊಡೆದ್ರೆ ಸರಿ ಹೋಗ್ತೈತಿ. ಯಪ್ಪ ಯಪ್ಪ, ಹೊಟ್ಟೆ ಏನು ಬಾರಾಗ್ಬಿಟ್ಟೈತಿ. ಬಾಬಾ, ಯಾಕಲ್ಲ ಊಟಕ್ಕೆ ಮನೆ ಕೇಳಿದ್ಯಾ? ಅಜ್ಜಿ, ನೀನು ಪುಂಡಿ ಸೊಪ್ಪಿನ ಚಟ್ನಿ ಮಾಡಿದ್ದಲ್ಲ, ಚಟ್ನಿಗೆ ಅಲಸಂದೆ ಕಾಳೆಲ್ಲ ಬೇಯಿಸಿ ಹಾಕಿದ್ದಲ್ಲ, ಏನು ಸಖತ್ತಾಗಿತ್ತು ಕಣಜ್ಜಿ. ವಾಡ್ ತುಂಬ ಒಂದು ಮುದ್ದೆ ತಿಂದ್ಬಿಟ್ಟು ನೀ ತಿಂತೀರ, ಆಡ್ತಪ್ಪ ಮುದ್ದೆ ನಾನು ತಿಂದಿದ್ದೀನಿ ಕಣಜ್ಜಿ. ಹೊಟ್ಟೆ ಬಾರ್ಕಾಗ್ಬಿಟ್ಟೈತಿ. ಅದಕ್ಕೆ ಒಂದ್ಸಲ ಮನೆ ಕೆಣ್ಣಿದ್ದೆ ಹೊಡೆದ್ರೆ ಸರಿ ಹೋಗ್ತೈತಿ. ಈಗಳ ಪಾಪ, ಓದ್ಕೋಬೇಡ ಬರ್ಕೋಬೇಡ, ತಿನ್ನು ನಿದ್ದೆ ಮಾಡಿ ಹಂಗ. ಯಾವಾಗಜ್ಜಿ? ಆಮೇಲೆ ಓದ್ಕೊಂತೀನಿ, ಹೊಟ್ಟೆ ಬರ್ಕಾಯ್ತಾಯಿ ತಾಯಿ. ನೀನು ನನ್ನ ಮಾತಾಡ್ಸ್ಬೇಡ ನೀನು. ನೀನಿರೋ ಹುಟ್ಟು, ನಿನ್ನ ತಲೆನೋ ನಿನ್ನ ಕಣ್ಣೋ ರಾಗ ಎಳೆಯೋದು ಚೆನ್ನಾಗೈತಿ. ನಿನಗೂ ನಿನ್ನ ಹುಟ್ಟಿಗೂ ಬಲ್ ಪಸಂದಾಗೈತಿ. ನೋಡ್ತಾ ನೋಡ್ತಾ ಆಗೋಗೈತಿ ಶಾನೆ ಪಿರುತಿ, ನಂಗೆ ಮುದ್ದೆ ತಿಂದು ನಿದ್ದೆ ಬರಕತ್ತೈತಿ. ಡಿಸ್ಟರ್ಬ್ ಮಾಡಬೇಡ, ನೀನು ಡಿಸ್ಟರ್ಬ್ ಮಾಡಬೇಡ. ಎಲ್ಲ ಮೋಟ್ ನನ್ನ ಮಗಂದ. ಗುಂಡಕಯ್ಯ ಗುಂಡಕಯ್ಯ, ಬರ್ತೀನಿ ಇರೋ ನಿಂಗಮ್ಮ. ಬಾ ನಿಂಗಮ್ಮ ಕುಕ. ಯಾಕೆ ನಿಂಗಮ್ಮ ಹಂಗಿದ್ಯಾ, ಏನಾಯ್ತು? ನಾನು ನಿದ್ದೆ ಮಾಡಕ್ ಬಿಡ್ತಿಲ್ಲ ಅವರು. ಏಯ್ ಹೋಗಲ್ಲ, ರೂಮಕ್ಕೆ ಹೋಗಿ ಮನಿಕೆ ಹೋಗು. ಇಲ್ಲಿ ಮಾತಾಡ್ತಿದ್ದೀವಿ, ಯಾತ ಹಿಂಗೆ ಮನಿಕೆಂತಾನೆ ಮನಿಕೆಂಬಂಗಿದ್ರೆ ಮನಿಕಿಲ್ಲ ಅಂದ್ರೆ ಎದ್ದೋಗು. ಏನ್ ನಿಂಗಮ್ಮ ಹೇಳು, ಯೋಚನೆ ಮಾಡ್ಕೊಂಡ್ರೆ ನಂಗೆ ಹಂಗೆ ಗೊತ್ತಾಗಬೇಕು. ಅಲ್ಲ ಗುಂಡಕಯ್ಯ, ನಮ್ಮ ಹುಡುಗಿ ಐತಲ್ಲ ಶಾರದಮ್ಮನೆ, ಏನು ಮಾಡಿದ್ಲು? ಅದಲ್ಲ ನಮ್ಮ ಹುಡುಗಿ ಮಂಜಮ್ಮನೇನು. ನಾನು ನಮ್ಮ ಅಪ್ಪಣ್ಣಯ್ಯ ಅವನು ನಾಗಪ್ಪ ಅಂದಲ್ಲ, ಅವನಿಗೆ ಕೊಟ್ಟು ಮದುವೆ ಮಾಡಿ ನಮ್ಮ ತಂದು ಎಷ್ಟು ಆಸೆ ಇಟ್ಕೊಂಡಿದ್ವಿ. ಅದು ಇಡೀ ಊರ್ ಜನಕ್ಕೆ ಗೊತ್ತಮ್ಮ. ಏನಾಯ್ತು? ಅಲ್ಲ ನೋಡಿ ಗುಂಡಕಯ್ಯ, ನಾವು ಹಿಂಗೆ ಆಸೆ ಇಟ್ಕೊಂಡಿದ್ರೆ ಆ ಮಂಜಮ್ಮ ನೋಡಿದ್ರೆ ಅದೇ ನಮ್ಮ ಯಶೋದಮ್ಮ ಐತಲ್ಲ, ಯಶೋದಮ್ಮನ ಮಗನ್ನ ಇಷ್ಟಪಡ್ತೀನಿ ನಾನು, ಆ ರಾಜನ ಇಷ್ಟಪಡ್ತೀನಿ ನಾನು, ಅವನನ್ನೇ ಮದುವೆ ಆಗ್ತೀನಿ ಅಂತಾರಲ್ಲ. ಲೆಕ್ಕ ಹಾಕು, ನಾವೇನ ತಲೆ ಎತ್ಕೊಂಡು ಓಡಾಡ್ಬೋದೆ ಊರಾಗೆ. ಇವಳು ಹಿಂಗೆ ಮಾಡಿದೆ ಹೆಂಗೆ ಹೇಳು? ಏನು ಹಿಂಗಮ್ಮ ನೀನು ಹೇಳ್ತಿರೋದು? ಆ ರಾಜನ್ನ ಇವಳು ಇಷ್ಟಪಡ್ತಾಳಂತೆ. ಇವಳಿಗೆ ಏನೋ ಒಂದು ಈಟನ ಯಾತನ ಮಾನ ಮರ್ಯಾದೆ ಏನನ ಐತಂತೆ. ಆ ಹುಡುಗನ್ನ ಯಾರು ಇಷ್ಟಪಡಲ್ಲ ನೋಡಿಕೊಂಡ್ರೆ. ಹೆಣ್ಣು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರ ಅಮ್ಮ ನೋಡಿ, ಅವ್ರ ಅಪ್ಪ ನೋಡಿ, ಅವ್ರ ಬಾಯಿಗಳು ನೋಡಿ ನೋಡಿದ್ರೆ ಇವಳು ಹೆಂಗೆ ಇಷ್ಟಪಡ್ತಾಳೆ? ಇವಳಿಗೇನು ಏನು ಗೊತ್ತಾಗಲ್ವಂತ ಇವಳಿಗೆ? ತಲೆಗೆ ಏನು ನಾನು ಲದ್ದಿಗಿದ್ದಿ ತುಂಬ್ಕೊಂಡವಳೇನಪ್ಪ ಇವಳು. ನಾವು ಗಿಣಿಗೆ ಹೇಳ್ದಂಗೆ ಹೇಳಿದ್ವಿ, ಏನು ಅಳ್ತ ಕುಕ್ಕೊಂಡವಳು, ಕೂಳು ತಿಂತಿಲ್ಲ ಏನಿಲ್ಲ, ಆದರೆ ಅವನ್ನೇ ಆಗೋದು, ನಮ್ಮ ಮಾಮೂನ ಆಗಲ್ಲ ಹಂಗೆ ಹಿಂಗೆ ಅಂತಂದು ಕೈಗೇಸ್ಕತ್ತ. ಆ ಜೋಡಿ ಎಲ್ಲ ನಂಗೆ ಕಲಿತೈತಿ. ತಲೆಗೊಂದು ಕೂರ್ಲಿಲ್ಲ ಏನಿಲ್ಲ, ಬಾಂಡ್ಲಿನ ಇವಳು ಮದುವೆ ಆಗ್ತಾಳಂತೆ. ಅದೇನಂತ ಒಪ್ಪಿಳಮ್ಮ. ಥೂ ಹೋಗಷ್ಟಕ್ಕೆ ಅತ್ತ. ಅದಕ್ಕೆ ನಾನು ಏನು ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಹೋಗಿ ಗುಂಡಕಾಯಿ ಅತ್ತ. ಅಜಾಯ್, ನಿಮ್ಮ ಏನೇನೋ ಇದ್ರೆ ಹೊರಗೆ ಹೋಗಿ ಮಾತಾಡ್ಕೇಳ್ರಿ. ನಾನು ನಿದ್ದೆ ಮಾಡಕ್ ಬಿಡ್ತಿಲ್ಲ ನೀವು. ಏಯ್, ಅವ್ನು ಯಾವನ್ಲ ಅವನು ತಿಕ್ಕ ಮುಚ್ಕೊಂಡು ಎದ್ದೋಗ ಆಶಿಕಿ. ಹೋಗಿ ರೂಮಾಗ ಬಿತ್ಕ. ಏನು ಜಾಗಿಲ್ವಿ ಇಲ್ಲಿ ಮನಿಕೊಂಡು ನಾವು ಯಾತ ಮಾತಾಡ್ತಿದ್ದೀವಿ. ಇವನು ನಂದೆಲಿಕ್ಲಿ ಕಡ್ಬಿನ ಸಾವಿರ ಅಂತ ಮದ್ದಿಗೆ ಬತ್ತಾನ ಮಾತಾಡಕ್ಕೆ. ಹೋಗ್ತೀಯ ಇಲ್ವಾ? ಇಲ್ಲ ಅಂದ್ರೆ ಎತ್ಕುಕ. ಅಯ್ಯಪ್ಪ, ಇಬ್ರು ಕುಕೊಂಡು ಮಾತಾಡ್ಕೇಳ್ರಿ, ನಾನೇ ಹೋಗ್ತೀನತ್ತ. ಎಂತ ಚೆನ್ನಾಗಿ ನಿದ್ದೆ ಬಂದಿತ್ತಂತ. ಕಯ್ಯ 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 ಒಳ್ಳೆ ಕಪ್ಪೆ ಲೋಟ ಬಿಡ್ಕೊಂತವಲ್ಲ, ಮಳೆ ಬಂದಾಗ ಲೋಟ 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 ಅಂತಂದು ಹಂಗೇನು ಮಾತಾಡಿದ್ದೆ. ಏನ್ ನೋಡು ಪಾಪ, ನೀನೇನ ಇನ್ನು ಮಾತಾಡ್ತಿದ್ರೆ ಮುದ್ದೆ ಕಾಲ್ ತಗೊಂಡ್ ಬರ್ತೀನಿ, ಸರಿಯಾಗಿ ಕಟ್ಟಿಸ್ತೀನಿ ನೋಡು. ಸುಮ್ಮನೆ ಹೋಗ್ತಿಲ್ಲ. ಅಮ್ಮ ಹೋಗ್ತೀನಿ, ಮಾತಾಡ್ಕೊಳ್ರಿ. ಅಲ್ಲ ನಿಂಗಮ್ಮ, ಅವನು ನೋಡಿದ್ರೆ ಅವ್ನು ರಾಜ ಅವನಲ್ಲ, ಅವನು ಒಳ್ಳೆನಲ್ಲ ಅಂತಾರೆ ಊರಿನ ಜನ. ನಾನು ನೋಡಿದ್ದೀನಿ ಆ ಹುಡುಗಿ, ಅದು ಹೆಸರು ಏನಪ್ಪ, ಅದ್ರ ಹೆಸರು ಹುಡುಗಿ ಹೆಸ್ರು ಬರಲ್ಲ ಕಣೆ ನನಗೆ. ರಪ್ಪನ ಯಾತ ಹರ್ಷಿತಾ. ಆಗ ಹುಡುಗಿ ತಾಯಿ ಜಾಸ್ತಿ ಯಾವಾಗಲೂ ಮಾತಾಡ್ತಿರ್ತಾನೆ. ನೋಡಿದ್ರೆ ಇವಳಿಗೆ ಗೊತ್ತಾಗೋದು ಬೇಡ ಅಷ್ಟೊಂದು. ನೋಡ್ರಿ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಕರ್ಕೊಂಡು ಹಿಂಗಮ್ಮ.
ಅಯ್ಯೋ ಬಡ್ಕೊಂಡು ಸಾಕಾಯ್ತು ಹೋಗತ್ತೆ, ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಏ ತಗ್ಗೆಷ್ಟು ಎತ್ತ, ಏನು ಹುಡುಗರ ಏನು ಹೇಳಮ್ಮ ತಾಯಿ. ಈಗಿನ ಕಾಲದವಕ್ಕೆ ಬುದ್ಧಿನೇ ಇಲ್ಲ ಕಣೆ ನಿಂಗಮ್ಮ. ನಾವು ಹಿಂಗೆ ಹಠ ಮಾಡಿರ್ಲಿಲ್ಲಮ್ಮ ತಾಯಿ. ಅಯ್ಯಪ್ಪ ಈಗಿನವ್ರಿಗೆ ಏನು ಹೇಳೋಕ್ಕಾಗಲ್ಲ. ಆಮೇಲೆ ಏನೋ ಒಂದು ಈಟು ಹೆಚ್ಚು ಕಮ್ಮಿ ಆದಾಗ ಹಂಗಾತು ಹಿಂಗಾತಂತೂ ಬರ್ತವೆ. ಏನು ಹೇಳೋದು ಹೇಳತ್ತ. ಅದಕ್ಕೆ ಗುಂಡಕಯ್ಯ ನೀನು ಬಂದು ಒಂದಿಟ್ಟು ಬುದ್ಧಿ ಹೇಳು. ಅಲ್ವೇ ಅಮ್ಮಣ್ಣಿ, ನಿನ್ನ ಮಾತೆ ಕೇಳಿದ್ರೆ ನನ್ನ ಮಾತು ಕೇಳ್ತಾಳೆ ಅವಳು. ಕೇಳ್ತಾಳೆ. ಹೇಳು ಒಂದ್ಸಲ ನೀನು. ಸರಿ ಆಯ್ತು ಹೇಳು. ಸಾಯಂಕಾಲದಂಗೆ ಬರ್ತೀನಿ, ಹೇಳ್ತೀನಿ, ನೋಡೋಣ. ಈ ಮಾತು ಕೇಳಿದ್ರೆ ಕೇಳಿ, ಬುದ್ಧಿ ಇದ್ದಾಳು ಬದುಕೊಂತಾಳೆ, ಬುದ್ಧಿ ಇಲ್ವಾ ಹೆಂಗನ ಮಾಡ್ಕೊಂಬ್ಲಿ. ನಾವಿನ್ನೇನು ಮಾಡೋಕ್ಕಾಗ್ತಿತ್ತು ಹೇಳು. ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಯಾಶಕ್ಕೆ ಬಾ ಉಣ್ಣು. ಪುಂಡಿ ಸೊಪ್ಪಿನ ಚಟ್ನಿ ಮಾಡಿ ಮುದ್ದೆ ಮಾಡಿದ್ದೀನಿ. ಅಯ್ಯೋ ಇದೆಲ್ಲ ಮನ್ಸಾಗಿ ಕೇಳಿ ಮುದ್ದೆ ಹಂಗೆ ಗಂಟ್ಲಾಗಿಳಿತೈತೆ. ಹೋಗಿ ಗುಂಡಕೈ ಅತ್ತ. ಅಲ್ಲ ನೀನು ಆಗ ಉಂಡಂಗಿದ್ರೆ ಎಲ್ಲನೂ ಸರಿ ಹೋಗ್ತೈತೆ. ಉಣ್ಕೊಂಡು ತಿನ್ಕೊಂಡಿರ್ಬೇಕಮ್ಮ. ಬುದ್ಧಿವಂತಿಕೆಯಿಂದ ಬೆಂಡೆ ಕೂದಲು ತೆಗ್ದಂಗೆ ಹೆಂಗಾದ್ರೂ ಮಾಡಿ ಅವಳನ್ನ ದಾರಿಗೆ ತರಬೇಕು, ಇಲ್ಲಾಂದ್ರೆ ಆಗ್ತೈತೆ. ಅದೇ